ಬೆಳ್ಳಿ ತೆರೆಯ ಮೇಲೆ ಮೈನಾ, ಆ ದಿನಗಳು, ಬಿರುಗಾಳಿ, ಸೂರ್ಯಕಾಂತಿ ಹೀಗೆ ಇನ್ನು ಹಲವಾರು ಚಿತ್ರಗಳಲ್ಲಿ ನಟಿಸಿರುವ ನಟ ಚೇತನ್ ರವರು ಕರ್ನಾಟಕ ರಾಜ್ಯಾದ್ಯಂತ ಸಮ ಸಮಾಜ ನಿರ್ಮಾಣ ಮಾಡುವ ಕನಸನ್ನ ಹೊತ್ತು 105 ತಾಲೂಕುಗಳನ್ನ ಸಂದರ್ಶಿಸಿ 106ನೇ ತಾಲೂಕಾದ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿಗೆ ಆಗಮಿಸಿದ್ರು. ನಗರಸಭೆ ಮುಂಭಾಗದಲ್ಲಿ ಪೌರ ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನ ಮುಂದಿಟ್ಟು ಹೋರಾಟ ನಡೆಸಿದ ನಟ ಚೇತನ್ರಿಗೆ ಪೌರ ಕಾರ್ಮಿಕರು ಹಾಗೂ ದಲಿತ ಪರ ಸಂಘಟನೆಗಳ ಮುಖಂಡರು ಜೊತೆಗೂಡಿ ಬೆಂಬಲಿಸಿದ್ರು. ಈ ಸಂದರ್ಭದಲ್ಲಿ ನಟ ಚೇತನ್ ರವರು ಏನು ಹೇಳಿದ್ರು ನೋಡೋಣ ಬನ್ನಿ. ನಮ್ಮ ಗುರಿ ಏನಂದ್ರೆ ಒಂದು ಉತ್ತಮ ಸಮಾಜ ಕಟ್ಟೋದು, ಒಂದು ಸಂವಿಧಾನದ ಸಮಾಜ ಕಟ್ಟೋದು, ಏನದು ಒಂದು ಸಮ ಸಮಾಜ ಕಟ್ಟೋದು. ನಮ್ಮ ಮಾದರಿಗಳಾದ ಬಾಬಾ ಸಾಹೇಬರು ಮತ್ತೆ ಅನೇಕರು, ಕುವೆಂಪು ಆಗಿರ್ಬೋದು, ಕೂಲಿ ದಂಪತಿಗಳ ಪೆರಿಯಾರ್ ಆಗಿರ್ಬೋದು, ಇವರೆಲ್ಲ ನಮ್ಮ ಬುದ್ಧ ಬಸವ ಆಗಿರ್ಬೋದು, ಇವರೆಲ್ಲ ನಮಗೆ ಉತ್ತಮ ಸಮಾಜ ಕಟ್ತಾ ಹೋಗಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಇವತ್ತಿನ ದಿನ ನಾವು ರಾಣಿಬೆನ್ನೂರಿಗೆ ಬಂದು, ನಿನ್ನೆ ಹಿರೇಕೆರೂರಿಗೆ ಬಂದು ನಾವು ಮುಖ್ಯವಾಗಿ ಎಲ್ಲ ಒಂದು ಪೌರ ಕಾರ್ಮಿಕರ ಒಂದು ಹೋರಾಟದ ಜೊತೆ ಬೆಂಬಲ ಕೊಟ್ಟು, ಜೊತೆ ನಾವು ಬೇರೆ ಬೇರೆ ಸಭೆಗಳು ಮಾಡಿ ಎಲ್ಲ ಚಳುವಳಿಗಾರರು, ಹೋರಾಟಗಾರರು, ಕಾಳಜಿ ಉಳ್ಳದವ್ರನ್ನ ಹಾವೇರಿ ಡಿಸ್ಟ್ರಿಕ್ಟ್ನಲ್ಲಿ, ನಾಳೆ ದಾವಣಗೆರೆ ಡಿಸ್ಟ್ರಿಕ್ಟ್ನಲ್ಲಿ ನಾವು ಹೋಗಿ ನಾವು ಎಲ್ಲ ಕಡೆ ವಿಚಾರ ಹಂಚ್ಕೊತಾ ಇದ್ದೀವಿ, ಅವರಿಂದ ವಿಚಾರ ಕಲಿತಾ ಇದ್ದೀವಿ. ಮುಖ್ಯವಾಗಿ ಇಡೀ ಕರ್ನಾಟಕದಲ್ಲಿ ಒಂದು ಸಮ ಸಮಾಜದ ಶಕ್ತಿನ ಹೆಂಗೆ ರೂಪಿಸ್ಬೋದು ಮತ್ತು ಪರಿವರ್ತನೆಗೆ ಹೇಗೆ ನಾವು ಕಾರಣರಾಗಬಹುದು ಅನ್ನೋದು ನಮ್ಮ ಉದ್ದೇಶ. ಇವಾಗ ಹೋರಾಟ ನಮಗೆ, ನಾನು ಅಮೆರಿಕ ಬಿಟ್ಟು ಕರ್ನಾಟಕಕ್ಕೆ ಬಂದಿದ್ದೆ, 20 ವರ್ಷದಿಂದ ಸೇವೆ ಮಾಡೋಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ಬಂದಿದ್ದು. ಆ ಒಂದು ಮುಂದುವರಿದ ಭಾಗ ಇದು. ಭಾಳ ಜನ ಪ್ರೀತಿ ಬರ್ತಾ ಇದೆ, ಜನ ಬೆಂಬಲ ಬರ್ತಾ ಇದೆ. ಕರ್ನಾಟಕಕ್ಕೆ ಒಂದು ಸಮ ಸಮಾಜ ಶಕ್ತಿ ಬರಲೇಬೇಕು, ಅದರ ಬರೋ ತನಕ ನಾವು ಮುಂದುವರಿಸ್ತೀವಿ. ಜೀವನ ಪೂರ ಸಾಧನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾವೇರಿ ಜನ ನಮ್ಮ ಜೊತೆ ಗಟ್ಟಿಯಾಗಿ ನಿಂತಿದ್ದಾರೆ, ಅದಕ್ಕೆ ಯಾವ ಕೃತಜ್ಞತೆಗಳು ನಾನು. ಸರ್, ಎಷ್ಟನೇ ತಾಲೂಕು ಸರ್ ಇದೆ ನೀವು ಬಂದಿರೋದು? ರಾಣೆಬೆನ್ನೂರು 105 ತಾಲೂಕುಗಳು ಮುಗಿಸಿದ್ದೀವಿ. ರಾಣೆಬೆನ್ನೂರು 106ನೇ ತಾಲೂಕು. ಈ ವಿಚಾರಗಳು ನಾವು ಅದರ ನಂತರ ಹೋಗಿ ಹರಿಹರಕ್ಕೆ ಹೋಗ್ತೀವಿ. ಎಲ್ಲ ಕಡೆ ಸಭೆಗಳು ಭಾಳ ಗಟ್ಟಿಯಾಗಿ ಆಗ್ತಾ ಇದ್ದಾವೆ, ಒಳ್ಳೆ ವಿಚಾರ ಪ್ರಸ್ತಾಪ ಆಗ್ತಾ ಇದ್ದಾವೆ. ನಮಗೆಲ್ಲ ವಿಚಾರಗಳಿಗೂ ನಾವು ಒಂದು ಪ್ರತಿರೋಧ ದೃಷ್ಟಿಕೋನದಿಂದ ಹೇಳ್ತೀವಿ. ಅದೇ ನಮಗೆ ಒಂದು ಉತ್ತಮ ಸಮಾಜ, ಒಂದು ಸಮ ಸಮಾಜ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರಾದರೂ ಸಂವಿಧಾನ ಎತ್ತಿ ಹಿಡಿತಾ ಇದರಿಂದ ನಮ್ಮಂತ ನಮಗೆ ಸೇರಿರೋ ಪೌರ ಕಾರ್ಮಿಕರು ಮತ್ತು ನಮ್ಮ ಸಭೆಗಳು ಸಮ ಸಮಾಜವಾದಿಗಳು ಮಾತ್ರ ಹೊರತು 2800 ಪಕ್ಷಗಳು ಯಾರು ಸಂವಿಧಾನ ಎತ್ತಿ ಹಿಡಿತಾ ಇಲ್ಲ ಅನ್ನೋದು ನಮ್ಮ ವಾದ. ಸೊ ನಾವು ಎತ್ತಿ ಹಿಡಿದು ಉತ್ತಮ ಸಮಾಜ ಮುಂದಿನ ಪೀಳಿಗೆ ಕಟ್ಟೋದು ಖಂಡಿತ ನಮ್ಮ ಗುರಿ. ಎಲ್ಲರಿಗೂ ಜೈ ಕರ್ನಾಟಕ. ಮಾತಿನಂತೆ ಮನವಿಲ್ಲದ ಜಾತಿ ಡಂಬರು ನೋಡಿ ನಗುವ ಕುಲ ಸಂಗಮ ದೇವ. ಸೊ ಇವತ್ತು ನಿಮ್ಮ ಹೋರಾಟಕ್ಕೆ ಜಯವಾಗ್ಲಿ. ಯಾವತ್ತಾದ್ರೂ ಬದಲಾವಣೆ ಆಗಿದೆ ಅಂದ್ರೆ ಯಾರೋ ಮೇಲಿಂದ ಕೂಡ ದಯಾ ದಾನ ದಾಕ್ಷಣ್ಯದಿಂದ ಅಲ್ಲ, ತಳಮಟ್ಟದ ಹೋರಾಟದಿಂದ ನಿಮ್ಮ ಹೋರಾಟಕ್ಕೆ ಜಯವಾಗ್ಲಿ ಅಂತ ಹೇಳಿ ನನ್ನ ಜೊತೆ ನಿಂತಿರ್ತೀನಿ, ನೈತಿಕ ಬೆಂಬಲ ನಿಂತಿರ್ತೀನಿ. ಜೈ ಕರ್ನಾಟಕ, ಜೈ ಭೀಮ್. ಹೋರಾಟಗಾರರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ರಾಣೆಬೆನ್ನೂರಿನಲ್ಲಿ ಸ್ನೇಹಿತರೆ, 1935ರಲ್ಲಿ ಬಾಬಾ ಸಾಹೇಬರು ಕಾರ್ಮಿಕರ ಹತ್ರ ಹೋದಾಗ ವ್ಯವಸ್ಥೆ ಜೊತೆ ಬಂಡವಾಳಶಾಹಿ ವ್ಯವಸ್ಥೆ. ಸೊ ನಮ್ಮ ಶತ್ರುಗಳು ಯಾವ ಜಾತಿಯವರಲ್ಲ, ಯಾವ ಧರ್ಮದವರಲ್ಲ, ಯಾವ ಭಾಷಿಕರಲ್ಲ. ನಮ್ಮ ಶತ್ರು ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ. ಈ ವ್ಯವಸ್ಥೆ ಮೊದಲೇ ದಲಿತ ವಿರೋಧಿ ಇದೆ, ಆದಿವಾಸಿ ವಿರೋಧಿ ಇದೆ, ಬಡವರ ವಿರೋಧಿ ಇದೆ, ಮಹಿಳಾ ವಿರೋಧಿ ಇದೆ. ಅದಕ್ಕೆ ಈ ಸರ್ಕಾರಗಳು ಅದನ್ನು ಸರಿಪಡಿಸೋದು ಬಿಟ್ಟು ಇನ್ನೂ ತುಪ್ಪ ಸುರಿದು ಇನ್ನೂ ಅಸಮಾನತೆ ಹೆಚ್ಚು ಮಾಡ್ತಾ ಇದೆ. ನಮಗೇನ್ ಬೇಕು ಅಂದ್ರೆ ಯೋಜನೆಗಳು, ನೀತಿಗಳು, ಕಾನೂನುಗಳ ಪ್ರಕಾರ ನಮಗೆ ನ್ಯಾಯ ಬೇಕು. ಯಾವುದೋ ಒಂದು ಹೋರಾಟಕ್ಕೆ ನಿಜವಾಗ್ಲೂ ಅದಕ್ಕೆ ಗುರುತಿಸೋದು, ಅದಕ್ಕೆ ಮೌಲ್ಯ ಬರೋದು ಎಷ್ಟು ಜನ ಸೇರಿದಾರೆ ಅಂತ ಅಲ್ಲ, ಎಷ್ಟು ಮೀಡಿಯಾದಲ್ಲಿ ಬರುತ್ತಲ್ಲ, ಎಷ್ಟು ಒಂದು ರೀತಿ ಘೋಷಣೆ ಗಟ್ಟಿಯಾಗಿ ಕೂಗ್ತೀವಿ ಅಂತನೂ ಅಲ್ಲ, ಅದರಲ್ಲಿ ಎಷ್ಟು ನ್ಯಾಯಬದ್ಧವಾಗಿ, ಅದು ಎಷ್ಟು ನ್ಯಾಯಬದ್ಧವಾಗಿ ನಮ್ಮ ಬೇಡಿಕೆ ಇರೋದು, ಅದರಲ್ಲಿ ಮೌಲ್ಯ ಬರುತ್ತೆ ಆ ಹೋರಾಟಕ್ಕೆ. ನಿಮ್ಮ ಹೋರಾಟ ಬಹಳ ನ್ಯಾಯಬದ್ಧವಾದ ಹೋರಾಟ. ನಮಗೆ ಪೌರ ಕಾರ್ಮಿಕರನ್ನ ನಮಗೆ ನಿಜವಾಗ್ಲೂ ಕಾಯಂ ಮಾಡಬೇಕು. ಅದೇ ಕಾಯಂ ಮಾಡಕ್ಕಾಗಲ್ಲ ಅಂದ್ರೆ ಖಂಡಿತ ಪೌರ ಕಾರ್ಮಿಕರಿಗೆ ಕಾಯಂನಲ್ಲಿ ಸಿಗೋ ಸೌಲಭ್ಯಗಳು ನಮ್ಮ ಕೋವಿಡ್ ವಾರಿಯರ್ ಪೌರ ಕಾರ್ಮಿಕ ನ್ಯಾಯ ತಲುಪಿಸಲೇಬೇಕು. ನೋಡಿ ಸ್ನೇಹಿತರೆ, ಕೋವಿಡ್ ಸಂದರ್ಭದಲ್ಲಿ ಚಪ್ಪಾಳೆ ಹೊಡೆದ್ರು ಕೋವಿಡ್ ವಾರಿಯರ್ಸ್, ನಮ್ಮ ಪೌರ ಕಾರ್ಮಿಕರು ಗಂಟೆ ಹೊಡೆದ್ರು, ತಟ್ಟೆ ಹೊಡೆದ್ರು. ಇದರಿಂದ ತಟ್ಟೆ ಭಾಷೆ, ಇದರಿಂದ ನಮಗೇನು ಪ್ರಯೋಜನ ಇಲ್ಲ. ನಮಗೇನ್ ಬೇಕು ಅಂದ್ರೆ ಆರ್ಥಿಕವಾಗಿ ನಮ್ಮ ಜೀವನ ಅಭಿವೃದ್ಧಿ ಮಾಡಬೇಕು, ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು. ಒಂದು ಸಮ ಸಮಾಜದಲ್ಲಿ ನಮಗೂ ಕೂಡ ಯಾರು ನಮ್ಮ ಶ್ರಮಜೀವಿಗಳು, ಕಾರ್ಮಿಕರು, ನಮಗೆ ಮಹಿಳೆಯರು ಎಲ್ಲ ಒಂದು ಜನಪರವಾಗಿ ನ್ಯಾಯ ಸಿಗ್ಬೇಕು. ಸೊ ಆ ಹೋರಾಟದಲ್ಲಿ ನಾನು ಎಂದೆಂದಿಗೂ ನಿಮ್ ಜೊತೆ ಇರ್ತೀನಿ. ಇವಾಗ ನಾನು ಮುಖ್ಯವಾಗಿ ಹೇಳ್ತೀನಿ ನಿಮ್ಗೆ ಏನಾದ್ರು ಒಂದು ಏನಂದ್ರೆ, ನಮಗೆ ನಿಜವಾಗ್ಲೂ ಪರಿವರ್ತನೆ ಆಗಬೇಕು, ನಮಗೆ ನ್ಯಾಯ ಸಿಗ್ಬೇಕಂದ್ರೆ ಎಷ್ಟೇ ಗಟ್ಟಿಯಾಗಿ ಹೋರಾಟ ಮಾಡಿದ್ರು, ಘೋಷಣೆ ಕೂಗಿದ್ರು, ಈ ಒಂದು ಆಳ್ತಿರೋ ವರ್ಗಗಳು, ಆಳ್ತಿರೋ ಶಕ್ತಿಗಳು ಮನಸ್ಸು ಮಾಡದೇ ಇದ್ರೆ ನಮಗೆ ಅವರು ಮಾಡಿಕೊಡಲ್ಲ. ಅದಕ್ಕೆ ನಾವ್ ಏನ್ ಮಾಡ್ಬೇಕು ಗಟ್ಟಿಯಾಗಿ ಅಂದ್ರೆ, ಒಂದು ರಾಜಕೀಯ ಪ್ರಜ್ಞೆ ಅನ್ನೋದು ಕರ್ನಾಟಕದಲ್ಲಿ ಬೆಳೆಸ್ತಾ ಬರಬೇಕು. ಇವತ್ತು ಯಾರ್ಯಾರು ಅಂಬೇಡ್ಕರ್ ವಾದಿಗಳು
ಕಾಂಶೀರಾಮವಾದಿಗಳು, ಪೆರಿಯಾರವಾದಿಗಳು, ಸಮಾನತಾವಾದಿಗಳು ನಾವೆಲ್ಲರೂ ಅಧಿಕಾರ ಹಿಡಿಯಂಗೆ ನಾವೆಲ್ಲ ಗಟ್ಟಿಯಾಗಿ ಒಂದು ಸಮಾಜದ ಪರವಾಗಿ ನಿಂತ್ಕೋಬೇಕು. ಯಾಕಂದ್ರೆ ಇವತ್ತು 2800 ಪಕ್ಷಗಳು ರಿಜಿಸ್ಟರ್ ಆಗಿರಬಹುದು ನಮ್ಮ ಸಂವಿಧಾನ ಅಡಿಯಲ್ಲಿ, ಆದ್ರೆ ಯಾರಾದ್ರೂ